ತಪಸ್ವಿ ಶ್ರೀ ಮುರುಗೇನ್ ಶಿವಗಳ ಪಾದಕ್ಕೆ ನನ್ನ ಶಿವಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಿ, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬೆವರು ಸುರಿಸಿ ಬೆಳೆದಂತಹ ಬೆಳೆಗೆ, ಕಬ್ಬಿಗೆ ಕಮ್ಮಿ ಹೆಚ್ಚಿಗೆ ಕೇಳ್ತಾ ಇಲ್ಲ. 3,500 ಕೊಡಬೇಕಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂತಹ ಚಿನ್ನಪ್ಪ ಪೂಜಾರಿ ಅವರು, ರಾಜ್ಯ ಗೌರವಾಧ್ಯಕ್ಷರಾದಂತಹ ಸನ್ಮಾನ್ಯ ಶಶಿಕಾಂತ್ ಪಟ್ಸಲ್ಗಿ ಗುರೂಜಿ ಅವರ ನೇತೃತ್ವದಲ್ಲಿ ಇವತ್ತೇನು ನಡೀತಾ ಇದೆ. ನಾನು ಇಲ್ಲಿ ಬಹಳ ಸ್ಪಷ್ಟಪಡಿಸ್ತೀನಿ. ಗುರೂಜಿಯವರು ತಮ್ಮದೊಂದು ಕ್ಲಿಪ್ ನೋಡಿದ್ದೀನಿ ನಾನು. ಎಲ್ಲರಿಗೂ ನೀವು ಆಹ್ವಾನ ಮಾಡಿದ್ದೀರಿ, ಹಾಲಿ ಮಾಜಿ ಯಾರೇ ಇರಲಿ. ಆದ್ರೆ ಒಂದೇ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ, ಕೇವಲ ಫ್ಯಾಕ್ಟರಿ ಕಬ್ಬಿನ ಬಗ್ಗೆ ಮಾತಾಡಬೇಕು. ನಾನು ಭಾವಿಸ್ತೀನಿ, ನಾನು ಸುಮಾರು ಒಂದು 30-35 ವರ್ಷಗಳಿಂದ ಹೋರಾಟಗಳನ್ನು ನೋಡಿದ್ದೀನಿ. ಎಲ್ಲೆಲ್ಲಿ ರಾಜಕಾರಣ ಆಗಿದೆಯೋ ಅದು ದಿಶಾಭೂಲ ಆಗಿದೆ, ದಿಕ್ಕು ತಪ್ಪಿದೆ. ತಾವು ಹೇಳಿಕೆ, ನಾನು ಅದನ್ನ ಕ್ಲಿಪ್ ನೋಡಿದಾಗ ನನಗನಿಷ್ಟು ಬಹಳ ಪ್ರಬುದ್ಧತೆಯಿಂದ ತಾವು ಒಂದು ಅದನ್ನ ಹೇಳಿಕೆಯನ್ನು ಕೊಡ್ತಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಬಾಂಧವರೇ, ಒಂದು ಕಾಲದಲ್ಲಿ ನಂಜುಂಡಸ್ವಾಮಿ ಅವರ ರೈತ ಹೋರಾಟವನ್ನು ನಾವು ಇವತ್ತಿಗೂ ಅದು ಇತಿಹಾಸದಲ್ಲಿದೆ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬಾಬಾಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆಯುವಂತಹ ರೈತ ಹೋರಾಟವೂ ಕೂಡ ಇತಿಹಾಸ ಇದೆ. ಕಾಲಾನಂತರ ಎಲ್ಲೋ ನಮ್ಮೊಳಗ ಒಕ್ಕಟ್ಟಿಲ್ಲದ ಕಾರಣ ಸುಮಾರು 5-7 ವರ್ಷದಿಂದ 2,900-3,000 ತಗೋತ ಬಂದಿದ್ದೇವೆ. ಅವತ್ತೇನಾದ ರೈತ ಒಕ್ಕಟ್ಟಾಗಿತ್ತು, ಅದನ್ನು ಇವತ್ತು ನಾವು ಚಿನ್ನಪ್ಪ ಪೂಜಾರಿ ಅವರು, ಸನ್ಮಾನ್ಯ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಅದು ಒಕ್ಕಟ್ಟಾಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಇದರ ಪ್ರತಿಫಲ ನಿನ್ನೆ ಸನ್ಮಾನ್ಯ ಡಿಸಿ ಅವರು ಬಂದಿದ್ದು, ಜಿಲ್ಲಾಧಿಕಾರಿಗಳು ಅವರ ಮಾತನ್ನ ಕೇಳಿದೀವಿ ನಾವು. ನನ್ನ ವೈಯಕ್ತಿಕವಾಗಿ ಅವರು ಕೂಡ ರೈತರ ಬಗ್ಗೆ ಹೋರಾಟಕ್ಕೆ ಕಾಳಜಿಯನ್ನು ವಹಿಸಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರ ಮಾತಿನಲ್ಲಿ ಗುರುತಾಗ್ತಾ ಇದೆ. ಅವರೆಲ್ಲ ಕೇಳ್ಕೊಂಡು 3,200 ಏನೋ ಕೊಡ್ತಾರ ಅನ್ನುವಂತಹದ್ದು, ಕೊಡಿಸ್ತೀವಿ ಅನ್ನುವಂತಹದ್ದು ಏನೋ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಎಲ್ಲ ರೈತ ಮುಖಂಡರು ಕೂಡ್ಕೊಂಡು ಸಾಧಕ ಬಾಧಕಗಳನ್ನ ವಿಚಾರ ಮಾಡಿ, ನಾವು ಹೆಚ್ಚಿಗೆ ಕೇಳಿದ್ದಿಲ್ಲ, ಕೇವಲ 3,500 ಅಂದ್ರೆ ಏನು, ನಮ್ಮ ಬೆವರಿನ ಶ್ರಮನೂ ಅಲ್ಲದು. ಬೆವರಿಗೆ ಶ್ರಮಕ್ಕೆ ಬೆಲೆನ ಕಟ್ಟಂಗಿಲ್ಲ, ಆದ್ರೆ ನಮ್ಮ ಉಪಜೀವನಕ್ಕೆ ಕಮ್ಮಿ 3,500 ಬೇಕಾಗ್ತದೆ, ಅದನ್ನು ನಾವು ಕೇಳ್ತಾ ಇದ್ದೀವಿ ಅಂತ ಹೇಳಿ ತಿಳಿಸಿ, ಕೊನೆಯದಾಗಿ ಸ್ವಲ್ಪ ಹೆಂಗೆ ಆಗಲಿ ಇದು ರೈತರಿಗೆ ಅನುಕೂಲ ಆಗಲಿ ಅನ್ನುವಂತ ನಿಟ್ಟಿನೊಳಗೆ 3,400 ಏನು ತಾವು ಆ ಟೈಪ್ ಅದು ಕೇಳಿದಾಗ, ನಾನು ಈ ವೇದಿಕೆ ಮುಖಾಂತರ ಜಿಲ್ಲಾಧಿಕಾರಿ ಅವರಿಗೆ ಆಗ್ರಹ ಮಾಡ್ತೀನಿ, ಮನವಿಯನ್ನ ಮಾಡ್ತೀನಿ. 3,500 ಏನ ಯೋಗ್ಯ ಬೆಂಬಲ ಬೆಲೆಯನ್ನ ಏನು ಕೇಳ್ತಾ ಇದ್ದಾರೆ, ಬೆಲೆಯನ್ನ ಕೊಡಬೇಕಂತ ಏನು ಕೇಳ್ತಾ ಇದ್ದಾರೆ. ಸುಮಾರು ಇಲ್ಲಿ ಭಾಗದಲ್ಲಿ ಕೂಡಿದಂತ ಲಕ್ಷಾನುಲಕ್ಷ ರೈತರ ಭಾವನೆಯನ್ನ ನೋಡಿದರೆ ಎಲ್ಲರೂ ಬಹಳ ತಾಳ್ಮೆಯಿಂದ ಅದಾರ. ದಯವಿಟ್ಟು ತಾವು ಆ ತಾಳ್ಮೆಯನ್ನ ಪರೀಕ್ಷಿಸಬೇಡ್ರಿ. ಕನ್ವಿನ್ಸ್ ಮಾಡಿ 3,500 ಬೆಲೆಯನ್ನ ಕೊಡುವ ನಿಟ್ಟಿನೊಳಗೆ ತಾವು ಪ್ರಯತ್ನವನ್ನ ಮಾಡಬೇಕು. ರೈತರ ತಾಳ್ಮೆಯನ್ನ ಕಳ್ಕೊಂಡು ಉಗ್ರ ಸ್ವರೂಪ ಪಡೆದುಕೊಳ್ಳುವುದಕ್ಕಿಂತ ಮೊದಲೇ ಇದನ್ನು ನಾವು ಮುಗಿಸಬೇಕು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ನಾನು ಇಲ್ಲಿ ಒಬ್ಬ ಮಾಜಿ ಶಾಸಕನಾಗಿ ಬಂದಿಲ್ಲ, ಒಬ್ಬ ರೈತನ ಮಗನಾಗಿ ಸ್ವತಃ ನಾನು ಕಬ್ಬು ಬೆಳ್ಕೋತಿದ್ದಾವಿದ್ದೀನಿ. ಎಲ್ಲರೂ ಕೂಡ ಇಲೆಕ್ಷನ್ ನಿಲ್ಲಿಸಿದ ಮ್ಯಾಗ ನಾವು ಹೊಲಕ್ಕೆ ಹೋಗಿಲ್ಲ ಅಷ್ಟೇ. ಅದು ಕಷ್ಟ ಗೊತ್ತಿದೆ. ನಾವು ವೈಯಕ್ತಿಕವಾಗಿ, ರಾಜಕೀಯವಾಗಿ ಯಾವುದೇ ಹೆಸರನ್ನು ನಾವು ತೆಗೆದುಕೊಳ್ಳದೆ ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ಮನವಿ, ಕಳಕಳಿಯಿಂದ ಮನವಿ, ರೈತರ ತಾಳ್ಮೆಯನ್ನ ಪರೀಕ್ಷಿಸಬೇಡ್ರಿ. ಇದು ಹಿಂಗೆ ಬಿಡ್ತಪ್ಪ ಅಂದ್ರೆ ಉಗ್ರ ಸ್ವರೂಪ ತಾಳುವಂತ ಒಂದು ಸಂದರ್ಭ ಬರಬಹುದು ಅನ್ನುವಂತ ಒಂದು ಭಾವನೆ ನಾನು ಈ ಜನ ಸಮೂಹವನ್ನು ನೋಡಿದರೆ ನನಗೆ ಅನಿಸ್ತಾ ಇದೆ.
ತಾವು ಲೀಡ್ ತಗೊಂಡು 3,500 ಬೆಲೆಯನ್ನ ಕೊಡಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಂಡು ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.